My dear students, in these online classes, we are discussed about chapter name friction, subject workshop calculation and science. Now, first taken the introduction of matter, concepts of the friction. In the daily life, we are taken the advantages of frictional force. For example, the tire of the vehicle is running on the road without slipping. In case of the without frictional force, act between the surface of the tire and road, the tire will be slipping out the running direction, and we are stepping on the foot without slipping because the frictional force avoid the slipping of our foot. So more advantages are utilized. Now, what is the frictional force? Have you any idea about define the frictional force? No. See here, the frictional force is defined as opposing force which act opposite direction of moving body. What it means? ಈಗ ಈ ವಸ್ತು ನಾವು ಈ ಕಡೆಗೆ ಮೂವ್ ಮಾಡ್ತಾ ಅಥವಾ ಸ್ಲೈಡ್ ಮಾಡ್ತಾ ಹೋದಾಗೆ ಆ ವಸ್ತುವಿನ ಚಲನೆ, ಅದಕ್ಕೆ ನಾವು ಕೊಡುವಂಥ ಫೋರ್ಸ್ ಈ ಡೈರೆಕ್ಷನ್ನಲ್ಲಿ ಆಕ್ಟ್ ಆಗ್ತಾ ಇದ್ರೆ, ಈ ಎರಡು ವಸ್ತುಗಳ ಸರ್ಫೇಸ್ ಇರುತ್ತಲ್ಲ, ಈ ಎರಡು ಸರ್ಫೇಸ್ಗಳ ನಡುವೆ ನಮ್ಮ ಮೂವಿಂಗ್ ಫೋರ್ಸ್ ಅಥವಾ ಸ್ಲೈಡಿಂಗ್ ಫೋರ್ಸಿಗೆ ವಿರುದ್ಧವಾಗಿ ಒಂದು ಫೋರ್ಸು ಅದಕ್ಕೆ ಆಪೋಸಿಟ್ ಆಗಿ ಆಕ್ಟ್ ಆಗ್ತಾ ಇರುತ್ತೆ. ದಟ್ ಈಸ್ ಕಾಲ್ಡ್ ಆಸ್ ದ ಫ್ರಿಕ್ಷನಲ್ ಫೋರ್ಸ್. ಒಂದು ವೇಳೆ ಆಬ್ಸೆನ್ಸ್ ಆಫ್ ದ ಫ್ರಿಕ್ಷನಲ್ ಫೋರ್ಸ್, ಒಂದು ವೇಳೆ ಫ್ರಿಕ್ಷನಲ್ ಫೋರ್ಸ್ ಇರಲಿಲ್ಲ ಅಂತ ಇಟ್ಕೊಳ್ಳಿ, ಆಗ ಯಾವುದೇ ವಸ್ತು ಹೀಗೆ ಸುಮ್ಮನೆ ನಿಲ್ಲೋದಕ್ಕೆ ಸಾಧ್ಯ ಇರಲಿಲ್ಲ. ಹೀಗೆ ಇಟ್ಕೊಂಡೆ ಚಲಿಸಬೇಕಾಗಿತ್ತು. ಫಾರ್ ಎ ಸ್ಮಾಲ್ ಫೋರ್ಸ್ ದ ಆಬ್ಜೆಕ್ಟ್ ವಿಲ್ ಬಿ ಗೋಸ್ ಇನ್ಫಿನಿಟಿ ಲೆಂತ್, ಎಷ್ಟು ದೂರ ಬೇಕಿದ್ರೂ ಹೋಗಬೇಕಾಗಿತ್ತು. ಫ್ರಿಕ್ಷನಲ್ ಫೋರ್ಸ್ ಇರೋದ್ರಿಂದ ನಾವು ಏನು ಫೋರ್ಸನ್ನು ಅಪ್ಲೈ ಮಾಡ್ತೀವಿ ಅದಕ್ಕೆ ಪ್ರಪೋರ್ಷನಲ್ ಆಗಿನೇ ಎನಿ ಆಬ್ಜೆಕ್ಟ್ ವಿಲ್ ಬಿ ಮೂವ್ಸ್. ಒನ್ಸ್ ಅಗೇನ್, opposing force which act opposite direction of moving body. That means ಯಾವುದೇ ವಸ್ತುವಿನ ಚಲಿಸುತ್ತಿರುವಂಥ ವಸ್ತುವಿನ ಮೇಲೆ ಚಲನೆಗೆ ಕಾರಣವಾಗುವಂಥ ಫೋರ್ಸಿಗೆ ವಿರುದ್ಧವಾಗಿ ವರ್ತಿಸುವಂತಹ ಫೋರ್ಸ್
frictional force that is act on the surface of the two bodies. That's enough. How many types of frictions are there? Number 1, static frictions. Number 2, dynamic frictions. Static friction is what it means? The frictional force act upon the body अथवा surface of the two bodies when at the body is on the rest. ವಸ್ತು ಚಲನೆಯಲ್ಲಿ ಇಲ್ಲದಿದ್ದಾಗ, ಈಗ ಟೂ ಸರ್ಫೇಸಸ್, ಇದರ ಸರ್ಫೇಸ್ ಮತ್ತು ಇದರ ಸರ್ಫೇಸ್, ಈಗಲೂ ಕೂಡ the frictional force exerted in between the two surfaces, the body is on the movement, the body is on the rest, the frictional force will be exerted in between the surface, that is called the static friction. ನಿಶ್ಚಲ ಸ್ಥಿತಿಯಲ್ಲಿ ಉಂಟಾಗುವಂತ ಫ್ರಿಕ್ಷನಲ್ ಫೋರ್ಸ್ ಅನ್ನ ಸ್ಟ್ಯಾಟಿಕ್ ಫ್ರಿಕ್ಷನ್ ಅಂತ ಹೇಳ್ತೀವಿ. That is dynamic friction. The dynamic friction means ವಸ್ತು ಚಲನೆಯಲ್ಲಿ ಇರುವಾಗ ಅದರ ಚಲನೆಗೆ ಕಾರಣವಾಗುವಂತ ಫೋರ್ಸಿಗೆ ಈಕ್ವಲ್ ಆಗಿ ಟೂ ಸರ್ಫೇಸಸ್ ನಡುವೆ ಎಲ್ಲಿಯವರೆಗೆ ಚಲನೆ ಇರುತ್ತದೆಯೋ ಅಲ್ಲಿವರೆಗೂ ಅದರ ಮೂವ್ಮೆಂಟಿನ ವಿರುದ್ಧ ಡೈರೆಕ್ಷನ್ಗೆ ನಿರಂತರವಾಗಿ ಫ್ರಿಕ್ಷನ್ ಆಕ್ಟ್ ಆಗ್ತಾ ಇರುತ್ತೆ. ದಟ್ ಈಸ್ ಕಾಲ್ಡ್ ಆಸ್ ದ ಡೈನಮಿಕ್ ಫ್ರಿಕ್ಷನ್. ನೆಕ್ಸ್ಟ್ ನಾವು ಇದು ಜನರಲ್ ಆಗಿ ಕ್ಲಾಸಿಫಿಕೇಶನ್ ಟೈಪ್ಸ್ ಕ್ಲಾಸಿಫೈ ಮಾಡಿರೋ, ಅದನ್ನೇ ಸ್ವಲ್ಪ ಅಪ್ಗ್ರೇಡ್ಲಿ ಕ್ಲಾಸಿಫಿಕೇಶನ್ ಮಾಡಿದ್ರೆ ಮೂರು ರೀತಿ ಕ್ಲಾಸಿಫಿಕೇಶನ್ ಮಾಡಬಹುದು. The first one, limiting friction. ಲಿಮಿಟಿಂಗ್ ಫ್ರಿಕ್ಷನ್ ಅಂದ್ರೆ ಈ ಎರಡು ಸರ್ಫೇಸ್ಗಳ ನಡುವೆ ಉಂಟಾಗಬಹುದಾದ ಮ್ಯಾಕ್ಸಿಮಮ್ ಲಿಮಿಟ್ ಆಫ್ ದ ಫ್ರಿಕ್ಷನ್ ಇಸ್ ದ ಲಿಮಿಟಿಂಗ್ ಫ್ರಿಕ್ಷನ್. referred as at in the static state. ಅಥವಾ ವಸ್ತುವನ್ನ ನಾವು ಇಲ್ಲಿಂದ ಡಿಸ್ಪ್ಲೇಸ್ ಮಾಡೋದಕ್ಕೆ, ಸ್ಲೈಡಿಂಗ್ ಮಾಡೋದಕ್ಕೆ ಅತ್ಯಂತ ಮಿನಿಮಮ್ ಎಷ್ಟು ಫೋರ್ಸ್ ಅನ್ನು ಹಾಕಬೇಕಾಗುತ್ತೋ ಅದು ಲಿಮಿಟಿಂಗ್ ಫ್ರಿಕ್ಷನ್ಗೆ ಈಕ್ವಲ್ ಆಗಿದೆ. ಬಿಕಾಸ್ ಲಿಮಿಟಿಂಗ್ ಫ್ರಿಕ್ಷನ್ ಎಫ್ ಇಸ್ ಈಕ್ವಲ್ ಟು, ಲಿಮಿಟಿಂಗ್ ಫ್ರಿಕ್ಷನ್ ಅನ್ನ ಎಫ್ ಅಂತ ಅಬ್ರಿವೇಟ್ ಮಾಡ್ತಾರೆ, ಸಿಂಬಲ್ ಈಕ್ವಲ್ಸ್ ಟು ಪುಲ್ಲಿಂಗ್ ಫೋರ್ಸ್. ಆಲ್ವೇಸ್ ಯಾವಾಗಲೂ ನಾವು ವಸ್ತುವನ್ನ ಸ್ಲೈಡ್ ಮಾಡೋದಕ್ಕೆ ಅಥವಾ ವಸ್ತುವಿನ ಚಲನೆಗಾಗಿ ಏನು ಫೋರ್ಸ್ ಆ ವಸ್ತುವಿನ ಮೇಲೆ ಆಕ್ಟ್ ಆಗ್ತಾ ಇರುತ್ತೋ ಆ ಫೋರ್ಸಿಗೆ ಲಿಮಿಟಿಂಗ್ ಫ್ರಿಕ್ಷನ್ ಈಕ್ವಲ್ ಆಗಿದೆ. ನಂಬರ್ 2,
ಸ್ಲೈಡಿಂಗ್ ಫ್ರಿಕ್ಷನ್. ವಸ್ತುವು ಇನ್ಕ್ಲೈನ್ ಪ್ಲೇನ್ ಮೇಲೆ ಸ್ಲೈಡ್ ಆಗ್ತಾ ಇರುವಾಗ, ಜಾರ್ತಾ ಇರುವಾಗ ಹೀಗೆ, ಆಗ ಕೂಡ ಇವನ್ ಸರ್ಫೇಸ್ ನಡುವೆ some friction will be exerted, but that is less than the limiting friction. Limiting friction means ವಸ್ತುವನ್ನ ಹೀಗೆ ಡಿಸ್ಪ್ಲೇಸ್ ಅಥವಾ ಸ್ಲೈಡ್ ಮಾಡೋದಕ್ಕೆ ನಾವು ಫೋರ್ಸ್ ಅನ್ನು ಆಕ್ಟ್ ಮಾಡುವಾಗ ಅದಕ್ಕೆ ವಿರುದ್ಧವಾಗಿ ಮತ್ತು ಈಕ್ವಲ್ ಆಗಿ ಉಂಟಾಗುವ ಫ್ರಿಕ್ಷನಲ್ ಫೋರ್ಸ್, ಅದು ದ ಮ್ಯಾಕ್ಸಿಮಮ್ ಫ್ರಿಕ್ಷನಲ್ ಫೋರ್ಸ್ ಆಕ್ಟ್ ಅಪಾನ್ ದ act between the surfaces of the body ಅಂತ ಈಗ ತಾನೇ ನೋಡಿದ್ವಿ. The sliding friction is always less than the limiting friction. Next, the rolling friction. ವೃತ್ತಾಕಾರವಾದಂಥ ವಸ್ತು ಹೀಗೆ ಇಲ್ಲಿ ಸ್ಲೈಡ್ ಆಗ್ತಾ ಇಲ್ಲ. ಚಾಪೀಸ್ ವಿಲ್ ಬಿ ರೋಲ್ಡ್ ಆನ್ ದ ಪ್ಲೇನ್. ಆಗ ದ ಸರ್ಫೇಸ್ ಆಫ್ ದ ಚಾಕ್ ಆರ್ ರೌಂಡ್ ಆಬ್ಜೆಕ್ಟ್ ಅಂಡ್ ಸರ್ಫೇಸ್ ಆಫ್ ದ ರೋಲಿಂಗ್ ಪ್ಲೇನ್, ಅವೆರಡರ ನಡುವೆ ಕೂಡ ಫ್ರಿಕ್ಷನಲ್ ಫೋರ್ಸ್ ಆಕ್ಟ್ ಆಗುತ್ತೆ. ದಟ್ ಫ್ರಿಕ್ಷನಲ್ ಫೋರ್ಸ್ ಇಸ್ ಕಾಲ್ಡ್ ದ ರೋಲಿಂಗ್ ಫ್ರಿಕ್ಷನ್. The trainees have minimum awareness about limiting friction is more than the sliding friction and rolling friction. Sliding friction is lesser than limiting friction and lower than the rolling friction, and rolling friction is the lesser than the sliding friction and also the limiting friction. That is the basic matters of the friction. Now it will be studied in given format of in your text. Next topic, force acting upon the body when subjected to pulling or force applied to move. ಯಾವುದಾದ್ರೂ ಒಂದು ವಸ್ತುವಿಗೆ ನಾವು ಅದನ್ನ ಮೂವ್ ಮಾಡೋದಕ್ಕೆ ಫೋರ್ಸ್ ಅನ್ನ ಅಪ್ಲೈ ಮಾಡಿದಾಗ ಆ ವಸ್ತುವಿನ ಮೇಲೆ ಎಷ್ಟು ರೀತಿಯ ಫೋರ್ಸಸ್ ಬಲಗಳು ಆಕ್ಟ್ ಆಗ್ತಾ ಇರುತ್ತೆ ಅಂತ ಈ ಚಿತ್ರದಲ್ಲಿ ನಾವು ಅಬ್ಸರ್ವ್ ಮಾಡ್ತೀವಿ. The first one, a block will be placed on the floor or table or a surface. Here the block will be placed on the surface or floor or table, etc. We take the example of the table. A block will be placed on the table. When we are apply the force to move the block, ನಾವು ಅಪ್ಲೈ ಮಾಡೋದು
force to move the block. That is here denoted as force P. ನಾವೇನು ಅಪ್ಲೈ ಮಾಡ್ತೀವಿ that is denoted as force P. In the figure ಈ ಚಿತ್ರಕ್ಕೆ ಹೋಲಿಸಿಕೊಳ್ಳಿ. The force will be acted in this direction right here. We have discussed about pulling force ಗೆ ಲಿಮಿಟಿಂಗ್ ಫ್ರಿಕ್ಷನ್ ಈಕ್ವಲ್ ಆಗಿರುತ್ತದೆ. ಈಗ ನಾವು ಅದಕ್ಕೆ ಇನ್ನೊಂದು ವಿಚಾರನ ಆಡ್ ಮಾಡಬೇಕು. ಪುಲ್ಲಿಂಗ್ ಫೋರ್ಸಿಗೆ ಲಿಮಿಟಿಂಗ್ ಫೋರ್ಸ್ ಈಕ್ವಲ್ ಆಗಿರುತ್ತದೆ ಮತ್ತು ಆಪೋಸಿಟ್ ಆಗಿರುತ್ತದೆ. ನಾವು comes to this figure, the pulling force is acting in this direction. Here the pulling force when moves the body, the frictional force is equals to pulling force and act in opposite direction and equal magnitude. Simply said, the frictional force, the maximum level is exerted when the body is moving. That is called limiting friction. The force P act in this direction. The force on the body to moving is in this direction. Now, the force on the body is applied force on the body is 1 kg in this direction. The limiting friction exerted in the surface exerted in this direction and equals to pulling force P. That means we are apply the 1 kg of moving force. The 1 kg of limiting friction will be exerted in this direction. Next, for example, this block has the 1 kg of weight. It is denoted W in the figure. Here, weight of the bird. 1 kg of force will be, weight force will be acted in this direction. But this plane is not bent. In case of the plane is not able to carry the 1 kg, it will be bent. Now the plane is not changed. Why? Because
the force normal reaction. The force normal reaction act on this direction, that is equals to weight of the body. Suppose the normal reaction will be lesser than the weight, the plane is like this or break. It is a simple concept. The forces acting upon the body when it is moving. Now, once again, the weight of body act in this direction, that is denoted by W. The weight of body is opposing by the a force, that is called as limiting reaction R, that is act in this direction, shows the arrow mark and write the R here. When pulling force acting upon this direction, we are write the arrow mark in this direction and write capital P for abbreviation. Opposite to pulling force, the frictional force अथवा limiting friction is act in the opposite direction and equal value. Write the arrow mark in this direction and abbreviated by F. Next, ನಾವೀಗ ಏನು ಡಿಸ್ಕಸ್ ಮಾಡಿದ್ವಿ ಅದರ ಆಧಾರದ ಮೇಲೆ ಏನು ಜಡ್ಜ್ ಮಾಡ್ಬೋದು? When the body is moving, ವಸ್ತು ಚಲನೆಯಲ್ಲಿರುವಾಗ the weight of the body is equals to normal reaction R. W is equal to R. And when the body is moving, due to the some force P, the equal amount of limiting friction is applied in the opposite direction. The force P applied in this direction, limiting friction is applied in this direction. Now goes to next stage of the chapter. Laws of friction. First law states F. F indicates force of friction, that is actually called as limiting friction because body in the motion. The limiting friction proportional to normal reaction of the body. That means ಈಗ ವಸ್ತು ಈ ಕಡೆ ಚಲಿಸ್ತಾ ಇರುವಾಗ ವಸ್ತು ಈ ಕಡೆ ಚಲಿಸ್ತಾ ಇರುವಾಗ ಲಿಮಿಟಿಂಗ್ ಫ್ರಿಕ್ಷನ್ ಅದರ ಆಪೋಸಿಟ್ ಡೈರೆಕ್ಷನ್ ನಲ್ಲಿ ಚಲಿಸ್ತಾ ಇರುತ್ತೆ. ಈ ನಾರ್ಮಲ್ ರಿಯಾಕ್ಷನ್ ಜಾಸ್ತಿ ಆದಾಗೂ ಲಿಮಿಟಿಂಗ್ ಫ್ರಿಕ್ಷನ್ ಜಾಸ್ತಿ ಆಗುತ್ತೆ. ನಾರ್ಮಲ್ ರಿಯಾಕ್ಷನ್ ವೆಯ್ಟಿಗೆ ವಿರುದ್ಧವಾಗಿ ಆಕ್ಟ್ ಆಗೋ ನಾರ್ಮಲ್ ರಿಯಾಕ್ಷನ್ ಕಡಿಮೆ ಆದಾಗ
the limiting friction will be decreased. ಅಂದರೆ ಒಂದಕ್ಕೊಂದು ಡೈರೆಕ್ಟ್ಲಿ ಪ್ರಪೋರ್ಷನಲ್ ಆಗಿರುತ್ತೆ. ದಟ್ ಈಸ್ ಎ ಫಸ್ಟ್ ಲಾ. ನೀವು ಟ್ರೈನ್ ಈಸ್ ಅಲ್ಲಿ ಫಸ್ಟ್ ಲಾ ಸೆಕೆಂಡ್ ಲಾ ಅಂತ ಸೆಂಟೆನ್ಸ್ ಅಲ್ಲಿ ಬುಕ್ಕಲ್ಲಿ ಇರೋದನ್ನ ನೋಟ್ಸ್ ಮಾಡ್ಕೊ. ಅದ್ರ ಕೆಳಗಡೆ ಅಬ್ರಿವೇಟೆಡ್ ಆಗಿ ಇದನ್ನ ತಗೋಬೇಕು. ಸೆಕೆಂಡ್ ಒನ್, one second for refer the book. The frictional force acting in opposite direction to direction of motion or the force applied to whom. Point number 3. The second point ಅನ್ನು ನಾವು ಈಗಾಗಲೇ ಸಾಕಷ್ಟು ಡಿಸ್ಕಸ್ ಮಾಡಾಗಿರೋದ್ರಿಂದ ಮತ್ತೆ ವಿವರಕ್ಕೆ ನಾವು ಹೋಗೋ ಅಗತ್ಯ ಇಲ್ಲ ಅನ್ಸುತ್ತೆ. ಥರ್ಡ್ ಪಾಯಿಂಟ್, ದ ಫ್ರಿಕ್ಷನಲ್ ಫೋರ್ಸ್ ಡಿಪೆಂಡ್ಸ್ ಆನ್ ದ ನೇಚರ್ ಆಫ್ ದ ಸರ್ಫೇಸಸ್. ದ ಫ್ರಿಕ್ಷನಲ್ ಫೋರ್ಸ್ ಚಲಿಸುತ್ತಿರುವ ಮತ್ತು ಪ್ಲೇನ್ ಸರ್ಫೇಸ್ ಏನಿರುತ್ತೆ ಅವೆರಡರ ನೇಚರ್ ಅಂದ್ರೆ ದ ಸರ್ಫೇಸ್ ಇನ್ ಸ್ಮೂತ್ನೆಸ್ ಆರ್ ರಫ್ನೆಸ್, ದ ಡಿಗ್ರಿ ಆಫ್ ರಫ್ನೆಸ್ ಆರ್ ಸ್ಮೂತ್ನೆಸ್ ಮೇಲೆ ಡಿಪೆಂಡ್ ಆಗಿದೆ. ಇದು ಸರಳವಾಗಿ ಅರ್ಥವಾಗುವಂಥದ್ದು. ದ ಸರ್ಫೇಸ್ ಆಫ್ ಪ್ಲೇನ್ ಅಂಡ್ ಆಬ್ಜೆಕ್ಟ್ ವಿಲ್ ಬಿ ಸ್ಮೂತ್, ದ ಫ್ರಿಕ್ಷನಲ್ ಫೋರ್ಸ್ ವಿಲ್ ಬಿ ರೆಡ್ಯೂಸ್ಡ್. The surface of moving object and plane will be not smooth or rough. Frictional force will be increased. The point 4, the frictional force is independent from area and shape of contacting surface. ಇದನ್ನ ನಿಮಗೆ ಅಂಡರ್ಸ್ಟ್ಯಾಂಡ್ ಮಾಡಿಸೋದಕ್ಕೆ ಸ್ವಲ್ಪ ವಿವರಗಳು ಬೇಕು. ಈಗ ಇದೆರಡರ ನಡುವೆ ಉಂಟಾಗುವಂತ ಫ್ರಿಕ್ಷನ್ ನಿಮ್ಮೂರಲ್ಲೂ ಒಂದೇ ಆಗಿರುತ್ತೆ, ತೀರ್ಥಹಳ್ಳಿಯಲ್ಲೂ ಒಂದೇ ಆಗಿರುತ್ತೆ, ಜಗತ್ತಿನ ಯಾವುದೇ ಪ್ಲೇಸ್ ಅಲ್ಲಾದ್ರೂ ಒಂದೇ ಆಗಿರುತ್ತೆ. ಅಂದ್ರೆ ಏರಿಯಾ ಈಸ್ ನಾಟ್ ಇನ್ಫ್ಲೂಯೆನ್ಸ್ಡ್ ಆನ್ ದ ಫ್ರಿಕ್ಷನಲ್ ಫೋರ್ಸ್ ಅಂಡ್ ಶೇಪ್ ಆಫ್ ದ ಆಬ್ಜೆಕ್ಟ್. ವಸ್ತುಗಳ ಪ್ಲೇನ್ ಏನಿರುತ್ತೆ ಅದು ಫ್ರಿಕ್ಷನಲ್ ಫೋರ್ಸ್ ಮೇಲೆ ಇನ್ಫ್ಲೂಯೆನ್ಸ್ ಅನ್ನು ಉಂಟು ಮಾಡುತ್ತೆ ಅಂತ ನಾವು ಫ್ರಿಕ್ಷನಲ್ ಫೋರ್ಸ್ ಅಥವಾ ಲಿಮಿಟಿಂಗ್ ಫ್ರಿಕ್ಷನ್ ಡಿಪೆಂಡ್ಸ್ ಆನ್ ದ ನೇಚರ್ ಆಫ್ ಸರ್ಫೇಸ್ ಅಂತ ನೋಡಿದ್ದೀವಿ. ಅದು ಬಿಡಿ. ಶೇಪ್ ಆಫ್ ದ ಸರ್ಫೇಸ್. ಈಗ ಇದೆ ಆಬ್ಜೆಕ್ಟ್, ಇದರ ಶೇಪ್ ಹೇಗೆ ಇರ್ಬೋದು, ಪ್ಲೇನಿನ ಶೇಪ್ ಹೇಗೆ ಇರ್ಬೋದು. ದ ಫ್ರಿಕ್ಷನಲ್ ಫೋರ್ಸ್ ವಿಲ್ ಬಿ ಆಕ್ಟ್ ಇನ್ ದ ಕಾಂಟ್ಯಾಕ್ಟ್ ಸರ್ಫೇಸಸ್ ಓನ್ಲಿ. It is not depend on the shape of the surface or moving body.
that is fourth law of the friction. Now, basic instructions on the friction will be completed. Some other allied matters will be discussed. Now, what are the advantages of friction? In this textbook, some advantages are listed. Number 1, floor are made by to rough avoiding the slip. ಸಾಮಾನ್ಯವಾಗಿ ನೆಲವನ್ನು ಅತ್ಯಂತ ನಯವಾಗಿ ಸಿದ್ಧಪಡಿಸೋದಿಲ್ಲ, ಜಾರ್ತೀವಿ. ಆರ್ ಫ್ಲೋರ್ ಟೈಲ್ಸ್ ನಮಗೆ ನೋಡೋದಕ್ಕೆ ಮಾತ್ರ ತುಂಬಾ ನಯವಾಗಿ ಕಾಣುತ್ತೆ, ಆದರೆ ದಟ್ ಈಸ್ ರಿಯಲಿ ನಾಟ್ ಮೋರ್ ಸ್ಮೂತ್. ಫ್ಲೋರ್ ಟೈಲ್ಸ್ ಮೋರ್ ಸ್ಮೂತ್ ಇರೋದಿಲ್ಲ. ಬೆಲ್ಟ್ಸ್ ಅಂಡ್ ರೋಪ್ ಮೂವಿಂಗ್ ಆನ್ ದ ಪುಲ್ಲಿ, ನೀವು ನೋಡಿರ್ತೀರಾ. ಮೆಕ್ಯಾನಿಕಲ್ ಎನರ್ಜಿ ಟ್ರಾನ್ಸ್ಮಿಷನ್ ಅಂದ್ರೆ motor will be produce the mechanical energy that will transfer to other machines or equipment by the 3 types of one is the belt type. ಮೆಷಿನಿನ ಪುಲ್ಲಿಗೆ ಇನ್ಸ್ಟ್ರೂಮೆಂಟ್ ಪುಲ್ಲಿಗೆ ಬೆಲ್ಟ್ ಹಾಕಿರ್ತಾರೆ, ಬೆಲ್ಟ್ ಪುಲ್ಲಿಗೆ ರನ್ ಮಾಡ್ತಾ ಇದೆ. ಅಲ್ಲಿ ಬೆಲ್ಟ್ ಅಂಡ್ ಪುಲ್ಲಿ ನಡುವೆ ಸರ್ಫೇಸು ಸ್ಮೂತ್ ಇದ್ರೆ ಏನಾಗುತ್ತೆ, ಪುಲ್ಲಿ ಮಾತ್ರ ತಿರುಗುತ್ತೆ, ಬೆಲ್ಟ್ ತಿರುಗಲ್ಲ. ನೀರನ್ನ ಬಾವಿಯಿಂದ ಎತ್ತುತ್ತಾರಲ್ಲ, ಪುಲ್ಲಿ ಅಂಡ್ ದ ರೋಪ್ ಅತ್ಯಂತ ನಯವಾಗಿದ್ರೆ ಜಾರುತ್ತೆ, ಪುಲ್ಲಿನ ತಿರ್ಸೋದಿಲ್ಲ. ನೆಕ್ಸ್ಟ್, ಫ್ರಿಕ್ಷನ್ ಕ್ಲಚಸ್ ಬ್ರೇಕ್ಸ್ ಎಲ್ಲ ಫ್ರಿಕ್ಷನ್ ಪ್ರಿನ್ಸಿಪಲ್ ಮೇಲೆ ಆಕ್ಟ್ ಆಗೋದು, ಹೌದ್ ತಾನೆ? ಈಗ ಒಂದು ವೆಹಿಕಲಿನ ವೀಲು ರೊಟೇಟ್ ಆಗ್ತಾ ಇದೆ, ಯಾಕೆ? ಅದರ ಮೇಲೆ ಫೋರ್ಸ್ ವಿಲ್ ಬಿ acting from the engine because the wheel will be rotated. ಮೂವ್ಮೆಂಟ್ ನಿಲ್ಬೇಕು ಅಂದ್ರೆ ವೀಲಿನ ರೊಟೇಟಿಂಗ್ ಕಡಿಮೆ ಆಗಿ ನಿಂತು ಬಿಡಬೇಕು. ವೀಲಿನ ರೊಟೇಟಿಂಗ್ ಹೆಂಗ್ ಕಡಿಮೆ ಆಗುತ್ತೆ? ನಾವು ಬ್ರೇಕ್ ಆರ್ ಕ್ಲಚಸ್ ಮೂಲಕ ಫ್ರಿಕ್ಷನ್ ಅನ್ನ ಅಪ್ಲೈ ಮಾಡ್ತೀವಿ ವೀಲ್ ಮೇಲೆ. ಆಗ ವೀಲಿಗೆ ಸಪ್ಲೈ ಆಗ್ತಾ ಇರೋ ಮೂವಿಂಗ್ ಫೋರ್ಸು ಬ್ರೇಕ್ ಮತ್ತೆ ವೀಲ್ ನಡುವೆ ಹೈ ಫ್ರಿಕ್ಷನ್ ಉಂಟಾಗ್ಬಿಟ್ಟು force applied to moving will be dissipate in the form of the heat. ಏನು ಶಕ್ತಿ ಚಲನೆಗೆ ಅಂತ ಸಪ್ಲೈ ಆಗ್ತಾ ಇತ್ತೋ ಆ ಶಕ್ತಿ ಶಾಖ ಶಕ್ತಿಯಾಗಿ ಪರಿವರ್ತನೆ ಆಗೋಗುತ್ತೆ, ಚಲನೆಗೆ ನಾಟ್ ಅವೈಲಬಲ್. ನೆಕ್ಸ್ಟ್, vehicle move due to the friction between the revolving wheels with tire and road. ಇದನ್ನು ನಾನು ಪ್ರಾರಂಭದಲ್ಲಿ ಹೇಳಿದೆ. ವಾಹನದ ಚಕ್ರ ಜಾರದೆ ಸರಾಗವಾಗಿ ರಸ್ತೆಯಲ್ಲಿ ಹೋಗ್ತವೆ ಅಂದರೆ ರಸ್ತೆ ಮತ್ತು ವಾಹನದ ಚಕ್ರದ ನಡುವೆ ಫ್ರಿಕ್ಷನಲ್ ಫೋರ್ಸ್ ಅಪ್ಲೈ ಆಗುತ್ತೆ. In the next classes, we are studied about
coefficient of friction. Coefficient of friction means ಯಾವುದೇ ಎರಡು ವಸ್ತುಗಳ ನಡುವೆ ಒಂದೇ ಸಮಾನ ಫೋರ್ಸ್ ನಾವು ಮೂವಿಂಗಿಗೆ ಅಪ್ಲೈ ಮಾಡಿದಾಗ ಒಂದೇ ಸಮಾನವಾದಂಥ ಲಿಮಿಟಿಂಗ್ ಫ್ರಿಕ್ಷನ್ ಉಂಟಾಗುವುದಿಲ್ಲ. ಯಾವುದೇ ಎರಡು ವಸ್ತುಗಳ ನಡುವೆ ಉಂಟಾಗುವ ಅಥವಾ ಯಾವುದೇ ಎರಡು ಪ್ಲೇನ್ಗಳ ನಡುವೆ ಉಂಟಾಗುವ ಲಿಮಿಟಿಂಗ್ ಫ್ರಿಕ್ಷನ್, ದ ಅಮೌಂಟ್ ಆಫ್ ಲಿಮಿಟಿಂಗ್ ಫ್ರಿಕ್ಷನ್ ಬೇರೆ ಬೇರೆ ಆಗಿರುತ್ತೆ. ಅದನ್ನ ದ ಕೋಎಫಿಷಿಯಂಟ್ ಆಫ್ ಫ್ರಿಕ್ಷನ್ ಅಂತ ಕರೀತಾರೆ. ದಟ್ ಈಸ್ ಎ ರೇಷಿಯೋ. ಅದನ್ನು ಹೇಗೆ ಕಂಡುಹಿಡಿಯಬೇಕು? ವಾಟ್ ಈಸ್ ದ application of the coefficient of friction in the calculation of frictional science ಅನ್ನೋದನ್ನ ನಾವು ಮುಂದಿನ ತರಗತಿಯಲ್ಲಿ ನೋಡಬೇಕಾಗಿದೆ. ದಯವಿಟ್ಟು ಸ್ಟೂಡೆಂಟ್ಸ್ ವರ್ಕ್ಶಾಪ್ ಕ್ಯಾಲ್ಕುಲೇಷನ್ ಅಂಡ್ ಸೈನ್ಸ್ ಸೆಮಿಸ್ಟರ್ 4 ಇದರಿಂದ ಈಗ ಆಗಿರೋ ತರಗತಿಯ ಭಾಗಗಳನ್ನು ನೋಟ್ಸ್ ಪ್ರಿಪೇರ್ ಮಾಡಿಕೊಂಡು ಈಗ ನಾವು ಡಿಸ್ಕಸ್ ಮಾಡಿರುವಂಥ ಬೇಸಿಕ್ ಮ್ಯಾಟರ್ಗಳನ್ನು ಪ್ಲೀಸ್ ಲಿಮಿಟಿಂಗ್ ಫ್ರಿಕ್ಷನ್, ಸೈಡಿಂಗ್ ಫ್ರಿಕ್ಷನ್, ರೋಲಿಂಗ್ ಫ್ರಿಕ್ಷನ್, ವಿಚ್ is greater and which is smaller. What is the static friction and what is the dynamic friction? Which are the forces are acting upon the moving body? What is the interrelation between the four forces acting upon the moving body? And laws of friction in the brief. ಇಷ್ಟನ್ನ ನೀವು ಒಂದು ಮೈಂಡ್ ಸೆಟ್ ಮಾಡಿಕೊಂಡ್ರೆ ಈ ಚಾಪ್ಟರ್ ಅಲ್ಲಿ ಬರುವಂತ ಫ್ರಿಕ್ಷನ್ ರಿಲೇಟೆಡ್ ಕ್ಯಾಲ್ಕುಲೇಷನ್ಸ್ ಅನ್ನ ಬಹಳ ಆರಾಮವಾಗಿ ನಿಮಗೆ ಬಿಡಿಸೋದಕ್ಕೆ ಮತ್ತು ಪರೀಕ್ಷೆಯಲ್ಲಿ MCQಗೆ ಫಾಸ್ಟ್ ಆಗಿ ಕರೆಕ್ಟ್ ಆದ ಉತ್ತರನ ಗುರುತಿಸೋದಕ್ಕೆ ಸಹಾಯ ಆಗುತ್ತೆ. ಮ್ಯಾಕ್ಸಿಮಮ್ ಫಾಲೋ, ಮ್ಯಾಕ್ಸಿಮಮ್ ಸ್ಟಡಿ and prepare the own mind map about the matters to success in your exam. It will come shortly in the 30 days. I will hope to all of the trainees are succeeded to get the answer of questions comes on the chapter friction. Goodbye. Now this class is end. Meet on the next classes.